ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಉಂಟಾದಂತಹ ಕಾಲ್ತುಳಿತ ಪ್ರಕರಣದಲ್ಲಿ 11 ಜನ ಅಮಾಯಕರು ಜೀವವನ್ನ ಕಳ್ಕೊಂಡ್ರು. ಸಂಭ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಕುಟುಂಬಗಳಲ್ಲಿ ಸೂತಕವನ್ನ ಎದೆಗೆ ತಂದು ಹಾಕಿದ್ರು. ಇದರಲ್ಲಿ ನೇರವಾದಂತಹ ಪಾತ್ರ ರಾಜ್ಯ ಸರ್ಕಾರದ್ದು ದೊಡ್ಡದು. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ನೋಡ್ಕೊಳ್ಳೋದಕ್ಕೆ ಅನ್ನೋ ಪ್ರಶ್ನೆಯನ್ನ ಜನ ಕೇಳ್ತಿದ್ದಾರೆ. ಹೀಗಾಗಿ ರಾಜಕೀಯವಾಗಿ ಕೂಡ ವಿಪರೀತ ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ. ಸಿಎಂ ರಾಜೀನಾಮೆ ಕೊಡಬೇಕು, ಉಪಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಹಾಗೂ ಗೃಹ ಸಚಿವರು ರಾಜೀನಾಮೆಯನ್ನು ಕೊಡಬೇಕು ಅಂತ ರಾಜಕೀಯವಾಗಿ ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ. ಜನ ಕೂಡ ಕೇಳ್ತಾ ಇದ್ದಾರೆ. ಒಂದ್ ಕಡೆಗೆ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಸಚಿವರು ದೌಡಾಯಿಸುವುದನ್ನು ಮುಂದುವರೆಸಿದ್ದಾರೆ. ಸಿಎಂ ನಿವಾಸಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ಭೇಟಿ ಕೊಟ್ಟಿದ್ದಾರೆ. ಪರಮೇಶ್ವರ್ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ವಿಸಿಟ್ ಮಾಡಿದ್ರು. ಸಿಎಂ ಜೊತೆಗೆ ಮಾತುಕತೆಯನ್ನ ಪರಮೇಶ್ವರ್ ಮತ್ತು ಡಿಕೆ ಶಿವಕುಮಾರ್ ನಡೆಸ್ತಾ ಇದ್ದಾರೆ. ಕಾಲ್ತುಳಿತ ದುರಂತದಿಂದ ಮುಜುಗರಕ್ಕೆ ವಿಪರೀತವಾಗಿ ಸರ್ಕಾರ ಒಳಗಾಗಿದೆ. ಸರ್ಕಾರದ ವರ್ಚಸ್ಸಿಗೆ ಕಳೆದ 2 ವರ್ಷಗಳಲ್ಲಿ ಅತಿ ದೊಡ್ಡ ಧಕ್ಕೆ ತಂದಂತಹ ಪ್ರಕರಣ ಯಾವುದು ಕೇಳಿದ್ರೆ ಈ ಅಮಾಯಕರ ಸಾವಿನ ಪ್ರಕರಣ. ಸಾವಿನ ನಂತರ ಕೂಡ ಕೈಗೊಳ್ತಾ ಇರೋ ಪ್ರತಿ ಹೆಜ್ಜೆನೂ ಎಡವಟ್ಟೆ. ಆ ಅಧಿಕಾರಿಗಳನ್ನ, ತಪ್ಪೆ ಮಾಡದ ಅಧಿಕಾರಿಗಳನ್ನ ಅಮಾನತು ಮಾಡಿ ಬಿಸಾಕಿದ್ದು, ಪರಿಹಾರದ ಮೊತ್ತ ತೀರಾ ಕಳಪೆ ಆಗಿ ಕೊಟ್ಟಿದ್ದು, ನಂತರ ಅದನ್ನು ಹೆಚ್ಚಳ ಮಾಡಿದ್ದು, ಆಮೇಲೆ ಹೆಂಗೆಂಗೋ ತನಿಖೆಯನ್ನ ಮೊದಲನೇದಾಗಿ ವಹಿಸೋದಕ್ಕೆ ಮುಂದಾದ್ರು. ಆಮೇಲೆ ಯಾವಾಗ ಸರ್ಕಾರಕ್ಕೆ ಜನರಿಂದ ಬಿಸಿ ಮುಟ್ಟೋದಕ್ಕೆ ಶುರುವಾಯಿತು ಆಗ 4 ರೀತಿಯ ತನಿಖೆ ಅಂದಿದ್ದಾರೆ. ತನಿಖೆ ಔಟ್ಕಮ್ ಬಗ್ಗೆ ಜನರಿಗೆ ಇನ್ನೂ ಕೂಡ ಅನುಮಾನ ಇದೆ. ಈ ಬೆನ್ನಲ್ಲೇ ಆತುರವಾಗಿ ಕಾರ್ಯಕ್ರಮವನ್ನ ರೂಪಿಸಿದ್ದು ಯಾರು, ಆ ಬೃಹಸ್ಪತಿ ಯಾರು ಬೇಕು, ಅದಾಚೆ ಬರುತ್ತಾ ಬೇಕು. ರಾಜಕಾರಣಿಗಳ ಕೈಗೆ ರಕ್ತದ ಕಲೆ ಅಂಟಿದೆ. ಈ ಬೆನ್ನಲ್ಲೇ ಸಿಎಂ ಕಾವೇರಿ ನಿವಾಸಕ್ಕೆ ಒಬ್ಬೊಬ್ಬರೇ ದೌಡಾಯಿಸ್ತಾ ಇದ್ದಾರೆ. ಮೀಟಿಂಗ್ ಮಾಡಿ ಏನೂ ಪ್ರಯೋಜನ ಇಲ್ಲ, ಎಲ್ಲ ಅಂಡರ್ ಗ್ರೌಂಡ್ ಆಗಬೇಕಾದ ಸ್ಥಿತಿ. ಯಾರೂ ಕಾಮೆಂಟ್ ಕೊಡೋ ಪರಿಸ್ಥಿತಿಯಲ್ಲಿಲ್ಲ, ಯಾರೂ ಪ್ರತಿಕ್ರಿಯೆ ಕೊಡೋದಕ್ಕೆ ಮುಖ ಇಲ್ಲ ಅವರಿಗೆ. RCB ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಸರ್ಕಾರದ ಎಡವಟ್ಟು ಕ್ಲೀನು, ಕ್ರಿಸ್ಟಲ್ ಕ್ಲಿಯರ್. ಪೊಲೀಸರ ಪತ್ರ ಬಹಿರಂಗ ಹಿನ್ನೆಲೆಯಲ್ಲಿ ಹೈ ವೋಲ್ಟೇಜ್ ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯಲ್ಲಿ ನಮ್ಮ ಪುಣ್ಯಕ್ಕೆ ಆ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡದೇ ಇದ್ರೆ ಸಾಕು. ಆ ವಿಧಾನಸೌಧದ ಭದ್ರತಾ DCP ಇದಾರಲ್ಲ, ಅವ್ರು ಸಸ್ಪೆಂಡ್ ಆಗದೆ ಇದ್ರೆ ಸಾಕು. ಏನೇನು ವಿಚಿತ್ರ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ ನೋಡಿದೀವಿ ನಾವು. ಸೊ ಈಗ ಇದೊಂದು ದೊಡ್ಡ ಮುಜುಗರ ಆಯಿತು ಅಂತ ಸಿಟ್ಟನ್ನು ಅವ್ರ ಮೇಲೆ ತೋರಿಸದೇ ಇದ್ರೆ ಸಾಕು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗವನ್ನು ಮಾಡ್ತಾನೆ ಇದ್ದಾರೆ. ಮಂಗಳವಾರ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಕೋರ್ಟ್ ಕೇಳುತ್ತೆ ಏನೇನು ಕ್ರಮ ಕೈಗೊಂಡ್ರಿ, ಯಾರ್ಯಾರ್ದು ತಪ್ಪು ಅಂತ. ಕೋರ್ಟ್ ಅಬ್ಸರ್ವೇಷನ್ಸ್ ಏನು ಅನ್ನೋದು ಗೊತ್ತಾಗುತ್ತೆ ನಮಗೆ ಮಂಗಳವಾರ. ಸರ್ಕಾರಕ್ಕೆ ಅಲ್ಲೂ ಉಗಿತು ಅಂತ ತಿಳ್ಕೊಳ್ಳಿ. ಇನ್ನು ಮುಖ ಇರಲ್ಲ ಇವರಿಗೆ. ಹೀಗಾಗಿ ಚರ್ಚೆಗಳ ಮೇಲೆ ಚರ್ಚೆ. ಕುರ್ಚಿಯ ವ್ಯಾಮೋಹಕ್ಕೆ ಬಿದ್ದಿರುವ ರಾಜಕಾರಣಿಗಳು ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಏನೇನು ಬೇಕು ಎಲ್ಲ ಮಾಡ್ತಾ ಇದ್ದಾರೆ. ಸೊ ಈ ಹೈ ಲೆವೆಲ್ ಮೀಟಿಂಗ್ನ ಔಟ್ಕಮ್ ಏನು, ಉಪಯೋಗ ಏನು, ಪ್ರಯೋಜನ ಏನು ನೋಡ್ಬೇಕು ನಾವು. ತಪ್ಪನ್ನ ಮುಚ್ಚಿಕೊಳ್ಳೋದಕ್ಕೆ ಮೀಟಿಂಗ್ ಮಾಡಲಿಲ್ಲ ಅಂದ್ರೆ ಸಾಕು, ಅಷ್ಟೇ ಎಕ್ಸ್ಪೆಕ್ಟೇಷನ್ ಇರೋದು. ತುಂಬಾ ಜನ ಹೇಳ್ತಾ ಇದ್ರು ಏನೋ ಡಾಕ್ಯುಮೆಂಟ್ಸ್ ಎಲ್ಲ ಬದಲಾಯಿಸಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ತಪ್ಪಿಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೆ ಅಂತೆಲ್ಲ ಹೇಳ್ತಾ ಇದ್ರು. ಹಂಗಾಗದೇ ಇದ್ರೆ ಸಾಕು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಕೇಶ್. ಒಂದ್ ಕಡೆಗೆ ಯಾವೊಬ್ಬ ರಾಜಕಾರಣಿಗೂ, ಸರ್ಕಾರದ ಭಾಗವಾಗಿರುವಂತಹ ಯಾವೊಬ್ಬ ರಾಜಕಾರಣಿಗೂ ಕೂಡ ಪ್ರತಿಕ್ರಿಯೆ ಕೊಡೋದಕ್ಕೂ ಮುಖ ಉಳಿದಿಲ್ಲ. ಅಷ್ಟರ ಮಟ್ಟಿಗೆ ಅಂಡರ್ ಗ್ರೌಂಡ್ ಆಗಿದ್ದಾರೆ. ಯಾವುದೇ ಸಾರ್ವಜನಿಕ ಸಭೆಗಳಲ್ಲಿ ಅವ್ರು ಕಾಣಿಸ್ಕೊಳ್ತಾ ಇಲ್ಲ. ಈ ಬೆನ್ನಲ್ಲೇ ಸಭೆ ಮೇಲೆ ಸಭೆ, ಗುಪ್ತ ಸಭೆಗಳು. ಇವತ್ತಿನ ಸಭೆದು ಅಜೆಂಡಾ ಏನು, ಯಾವ್ಯಾವ ವಿಚಾರಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಸರ್ಕಾರ ತೆಗೆದುಕೊಂಡಿರುವಂತಹ ಅಮಾನತಿನ ನಿರ್ಧಾರವನ್ನು ವಾಪಸ್ ತೆಗೆದುಕೊಳ್ಳೋ ಸಾಧ್ಯತೆ ಎಷ್ಟು? ವಿಪರೀತ ಆಕ್ರೋಶ ಅದಕ್ಕೆ ವ್ಯಕ್ತ ಆಗ್ತಾ ಇರೋದು. ಮಮತಾ, ಖಂಡಿತ. ಯಾಕಂದ್ರೆ ಸರ್ಕಾರ ಕೈಗೊಂಡಂತ ನಿರ್ಧಾರ, ನಂತರ ಅದರ ತಪ್ಪನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಅಧಿಕಾರಿಗಳ ತಲೆದಂಡ ಮಾಡಿದಂಥದ್ದು, ಅನಂತರ ಆದಂಥ ಬೆಳವಣಿಗೆ, ಇವೆಲ್ಲದರ ಮಧ್ಯದಲ್ಲಿ ಪೊಲೀಸರು ಕೂಡ ಈ ಒಂದು ಕಾರ್ಯಕ್ರಮ ಮಾಡೋದು ಬೇಡ ಅಂತ ಹೇಳಿದ್ರು ಕೂಡ ಸ್ವತಃ ಮುಖ್ಯಮಂತ್ರಿಗಳೇ ಅದನ್ನು ಒಪ್ಪಿಕೊಂಡಿರಲಿಲ್ಲ. ಪೊಲೀಸರು ಆ ರೀತಿ ಹೇಳೇ ಇಲ್ಲ ಅನ್ನುವಂಥ ವಾದವನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ರು. ಆದರೆ ಈಗ DCP, ವಿಧಾನಸೌಧ DCP ಅವರು ಬರೆದಂತ ಪತ್ರ ಬಹಿರಂಗವಾದ ಬೆನ್ನಲ್ಲೇ ಸಹಜವಾಗಿ ಸರ್ಕಾರ ಮತ್ತಷ್ಟು ಮುಜುಗರಕ್ಕೆ ಮತ್ತು ಇಕ್ಕಟ್ಟಿಗೆ ಸಿಲುಕದಂತೆ ಕಾಣಿಸ್ತಾ ಇದೆ. ಅನಿರೀಕ್ಷಿತವಾಗಿ ಎದುರಾದಂಥ ಈ ಪತ್ರದ ಸರ್ಜಿಕಲ್ ಸ್ಟ್ರೈಕ್ ನಿಂದ ಬಹುಶಃ ಹೊರಬರೋದು ಹೇಗೆ ಅನ್ನುವಂಥದ್ದು ಈಗ ಸರ್ಕಾರಕ್ಕೆ ಸವಾಲಾದಂತೆ ಕಾಣಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ, ಗೃಹ ಸಚಿವರು, ಈಗ ಮುಖ್ಯ ಕಾರ್ಯದರ್ಶಿಯನ್ನು ಕರೆಸಿದರೆ ಕೆಲವೇ ನಿಮಿಷಗಳ ಮೊದಲು DG ಅವರು ಕೂಡ ಬಂದಿದ್ದಾರೆ. ಅಂದ್ರೆ ಅಧಿಕಾರಿಗಳನ್ನು ಒಳಗೊಂಡಂತೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ಈಗ ಸಭೆಯನ್ನು ನಡೆಸ್ತಾ ಇದ್ದಾರೆ. ಒಟ್ಟಾರೆ ಬೆಳವಣಿಗೆ, ಮುಂದೆ ಏನ್ ನಾವು ಕ್ರಮ ಕೈಗೊಳ್ಳಬೇಕು ಅಥವಾ ಆಗಿರುವಂತಹ ಡ್ಯಾಮೇಜ್ ಕಂಟ್ರೋಲ್ಗೆ ಏನ್ ಮಾಡಿದ್ರೆ ಸರಿಯಾಗಬಹುದು ಅನ್ನುವಂತ ಚರ್ಚೆಯೂ ಒಳಗೊಂಡಂತೆ. ಜೊತೆಗೆ ಮಂಗಳವಾರ ಕೋರ್ಟ್ನ ವಿಚಾರಣೆ ಕೂಡ ಇರೋದ್ರಿಂದ ಈ ಮಧ್ಯದಲ್ಲಿ ಪತ್ರ ಕೂಡ ಹೆಚ್ಚುವರಿಯಾಗಿ ಬಹಿರಂಗ
ಆಗಿರೋದ್ರಿಂದ ಇದು ಸಹಜವಾಗಿ ಕೋರ್ಟ್ ಎಲ್ಲೋ ಒಂದು ಹಂತದಲ್ಲಿ ಸರ್ಕಾರವನ್ನು ಕೂಡ ತರಾಟೆಗೆ ತೆಗೆದುಕೊಳ್ಳುವ ಹಂತಕ್ಕೆ ಬಂದು ನಿಲ್ಲುವ ಸಾಧ್ಯತೆಯೂ ಕೂಡ ಅಲ್ಲಗಳೆಯುವಂತಿಲ್ಲ. ಇವೆಲ್ಲವನ್ನೂ ಕೂಡ ಕಾನೂನಾತ್ಮಕವಾಗಿ ಎದುರಾಗಬಹುದಾದಂಥ ಸವಾಲು ಸೇರಿದಂತೆ ಈಗ ಆಗಿರುವಂಥ ಮುಖಭಂಗವನ್ನು ಸರಿಪಡಿಸಿಕೊಳ್ಳೋದು ಹೇಗೆ, ಆಗಿರುವಂಥ ತಪ್ಪನ್ನು ಸರಿಪಡಿಸಲಿಕ್ಕೆ ಬೇರೆ ಏನು ಮಾಡಬೇಕು ಅಥವಾ ಇನ್ನೂ ಏನೋ ಹೆಚ್ಚುವರಿ ತಲೆದಂಡಗಳು ಆಗಬೇಕಿದೆಯಾ, ಇವೆಲ್ಲದರ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ನಡೀತಾ ಇರುವಂಥದ್ದು. ಮಮತಾ, ಸುಖೇಶ್, ಜನರ ಕೋಪವನ್ನ ತಣ್ಣಗ್ ಮಾಡೋದಕ್ಕೆ ಏನೇ ನಿರ್ಧಾರಗಳನ್ನು ತೆಗೆದುಕೊಂಡ್ರು ಅದು ಬ್ಯಾಕ್ ಫೈರ್ ಆಗ್ತಾ ಇರೋದು ಸ್ಪಷ್ಟ ಸರ್ಕಾರಕ್ಕೆ. ಸೊ ಪಬ್ಲಿಕ್ ಆಂಗರ್ ಅನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಈಗ ಏನ್ ಹೆಜ್ಜೆಗಳನ್ನು ತಗೊಳ್ಬೋದು ಅನ್ನೋದು ಒಂದು ಪ್ರಶ್ನೆ. ಆಮೇಲೆ ರಾಜಕಾರಣಿಗಳಿಗೆ ಈ ತರದಂದ್ರೆ 2 ವರ್ಷದಲ್ಲಂತೂ ನೀವು ರಾಜೀನಾಮೆ ಕೊಡ್ಲೇಬೇಕು ಅಂತ ಹಠ ಹಿಡಿದಂತಹ ಪ್ರಸಂಗ ನಾವು ನೋಡಿರ್ಲಿಲ್ಲ. ಒಂದ್ ಕಡೆ ವಿಪಕ್ಷಗಳು ಕೇಳ್ತಾವ್ ಬಿಡಿ, ಬಟ್ ಜನ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇದ್ದಾರೆ, ಜನ ಬೀದಿಗಿಳಿದು ಕೇಳ್ತಾ ಇದ್ದಾರೆ ಇವರೆಲ್ಲ ರಾಜೀನಾಮೆ ಕೊಡಬೇಕು ಅಂತ. ಸೊ ಆ ಪ್ರೆಷರ್ ಯಾವ ಮಟ್ಟಕ್ಕೆ ಬಿಲ್ಡ್ ಆಗ್ತಾ ಇದೆ? ಒಂದು ಪ್ರಶ್ನೆ ಮಮತಾ, ಇಲ್ಲಿ ನೈತಿಕತೆಯನ್ನು ಯಾರು ಹೊರಬೇಕು ಅನ್ನೋದು ಬರುತ್ತೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಅವೆಲ್ಲ ಯೂಶುವಲ್ ಪ್ಲಾಟ್ಫಾರ್ಮ್ಗಳು ಉಪಡೆಗೂ ನಡೀತಾ ಇರ್ತವೆ, ಅಲ್ಲಿ ಪರ ವಿರುದ್ಧ ಒಂದಷ್ಟು ಚರ್ಚೆಗಳು ನಡೀತವೆ. ಆದರೆ ನೈತಿಕವಾಗಿ ಯಾರು ಜವಾಬ್ದಾರಿ ಇದಕ್ಕೆ ಅನ್ನುವಂಥ ಪ್ರಶ್ನೆ ಏನಿತ್ತಂದ್ರೆ ಆ ನೈತಿಕತೆಯನ್ನು ಹೊತ್ತು ರಾಜೀನಾಮೆ ಕೊಡುವಂಥ ವ್ಯವಸ್ಥೆ ಈಗ ಖಂಡಿತ ಇಲ್ಲ, ಮನಸ್ಥಿತಿಗಳು ಇಲ್ಲ, ರಾಜಕೀಯ ಅಷ್ಟು ಪ್ರಾಮಾಣಿಕವಾಗಿ ಉಳಿದಿಲ್ಲ ಇವತ್ತು. ಆದರೆ ಇರೋದ್ರಲ್ಲಿ ನಾವು ಬಚಾವಾಗಲಿಕ್ಕೆ ಯಾರೆಲ್ಲ ತಲೆದಂಡ ಆಗಬೇಕು ಅನ್ನುವಂಥ ಲೆಕ್ಕಾಚಾರವನ್ನೇ ಮಾಡದಂತೆ ಕಾಣಿಸ್ತಾ ಇದೆ ಮೊದಲಿನಿಂದಲೂ ಕೂಡ. ಆದರೆ ಪೊಲೀಸರು ಇಲ್ಲಿ ಬಲಿಪಶುಗಳು. ಯಾಕಂದರೆ ಅಧಿಕೃತವಾಗಿ ಅಧಿಕಾರಿಗಳು ತಿಳಿಸಿದ ಹೊರತಾಗಿಯೂ ಕೂಡ ತಮ್ಮ ಪ್ರತಿಷ್ಠೆಗೆ, ತಮ್ಮ ಪ್ರಚಾರಕ್ಕೆ ಮತ್ತೆ ತಮ್ಮ ಇಮೇಜ್ನ ಬಿಲ್ಡ್ ಮಾಡ್ಕೊಳ್ಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಆಡಳಿತ ವ್ಯವಸ್ಥೆ, ಅದು ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ವ್ಯಾಪ್ತಿಗೆ ಬರ್ತಾರೆ. ಅವರು ಈ ನಿರ್ಧಾರವನ್ನು ತೆಗೆದುಕೊಂಡ್ರು, ಅದು ತಪ್ಪಾಯಿತು. ತಪ್ಪಿನ ಪರಿಣಾಮವಾಗಿ 11 ಜನ ಅಮಾಯಕರ ಪ್ರಾಣ ಹೋಯಿತು. ತದನಂತರದಲ್ಲಿ ಅದನ್ನು ಸರಿಪಡಿಸಿಕೊಳ್ಳುವ ಪ್ರಯತ್ನದಲ್ಲಿ ಪೊಲೀಸರನ್ನ ಬಲಿ ಹಾಕಲಾಯಿತು. ಈಗ ಅವ್ರ ಪೊಲೀಸರು ಕೂಡ ಒಂದು ಸಣ್ಣ ತಪ್ಪನ್ನು ಮಾಡಿರಲಿಲ್ಲ ಅನ್ನುವಂಥದ್ದು ಬಹಿರಂಗವಾದ ಬೆನ್ನಲ್ಲೇ ಮುಂದೇನು ಅನ್ನುವಂಥ ಸಹಜವಾದ ಪ್ರಶ್ನೆಗೆ ಈಗ ಬಹುಶಃ ಏನು ಉತ್ತರವನ್ನು ಕಂಡುಕೊಳ್ಬೇಕು, ಏನು ಪರಿಹಾರ ಕೊಡಬೇಕು ಅಂತ ನಿಟ್ಟಿನಲ್ಲಿ ಸಭೆ ನಡೀತಿರುವಂತೆ ಕಾಣಿಸ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.